ಸೊ ನಾನಿವತ್ತು ತರಕಾರಿ ಬಾತ್ ಮಾಡಬೇಕು ಅಂತ ಎಲ್ಲ ತರಕಾರಿನೂ ಹೆಚ್ಚಿ ನೀಟಾಗಿ ತೊಳೆದು ನೋಡಿ, ಇಲ್ಲಿ ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ ಇದೆ. ಇದಿಷ್ಟನ್ನು ನೀಟಾಗಿ ಹೆಚ್ಚಿ ತೊಳೆದು ಹಿಂಗೆ ಇಟ್ಕೊಂಡಿದ್ದೀನಿ. ಇನ್ನೊಂದು ಕಡೆ ಈರುಳ್ಳಿ ಹೆಚ್ಚಿ ಉದ್ದುದ್ದಕ್ಕೆ ಅದು ಇಟ್ಕೊಂಡಿದ್ದೀನಿ. ಇಲ್ಲಿ ಅಕ್ಕಿನ 1-2 ಸತಿ ವಾಶ್ ಮಾಡಿ ಅದೇ ಥರ ನೆನೆಸಿಟ್ಟಿದ್ದೀನಿ. ನೆನೆಸಿಟ್ರೆ ಸ್ವಲ್ಪ ಉದುದ್ರಾಗಿ ಆಗುತ್ತೆ. ಸೊ ನೋಡಿ, ಹಂಗೆ ನೆನೆಸ್ಬಿಟ್ಟು ಆ ಥರ ಕೈಯಲ್ಲಿ ಅಳತೆ ಮಾಡಿ ಹಾಗಿಟ್ಟಿದ್ದೀನಿ. ವಾಂಗಿಬಾತ್ ಪುಡಿ ಇತ್ತು, ವಾಂಗಿಬಾತ್ ಪುಡಿ ಇಟ್ಕೊಂಡಿದ್ದೀನಿ. ಅದಾದಮೇಲೆ ಇಷ್ಟನ್ನು ನಾವು ಫಸ್ಟ್ ಹಾಕ್ಕೋಬೇಕು. ಆಮೇಲೆ ಒಂದು ಕುಕ್ಕರ್ ಇಟ್ಟು ಆ ಕುಕ್ಕರ್ ಕಾಯಕ್ಕಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಬೇಕು. ಸ್ಲಿಮ್ ಮಾಡ್ಕೊಂಡು ಆದಮೇಲೆ ಎಣ್ಣೆ ಹಾಕಿ, ಎಣ್ಣೆ ಅದು ಸ್ವಲ್ಪ ಏನಾಗಬೇಕಂದ್ರೆ ಕಾಯಬೇಕು. ಸೊ ಅದು ಎಣ್ಣೆ ಕಾಯೋ ತನಕ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೋಬೇಕು. ಇದಕ್ಕೆ ನಾನೇನು ಜಾಸ್ತಿ ಇದಿಲ್ಲ, ಪ್ಯಾಕೆಟೇ ಇತ್ತು. ಸೊ ನಾನು ಪ್ಯಾಕೆಟನ್ನೇ ಹಾಕ್ಕೊತಾಯಿದ್ದೀನಿ. ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬರುತ್ತಲ್ಲ, ಅದನ್ನು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ನಾವು ಸ್ವಲ್ಪ ಹಾಕ್ಕೊಂಡು ಅದನ್ನು ಫ್ರೈ ಮಾಡ್ಕೋಬೇಕು. ಸೊ ಇದನ್ನು ನಾನು ಎಷ್ಟು ಬೇಕಷ್ಟು ಹಾಕ್ಕೊಂಡು ಅದು ಚಟಪಟ ಅನ್ನೋವರೆಗೆ ಅದ್ರನ್ನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಸ್ವಲ್ಪ ಸಿಡಿಯುತ್ತೆ. ಆಮೇಲೆ ಸ್ವಲ್ಪ ಸ್ಲಿಮ್ಮಲ್ಲೇ ಮಾಡಿ ಈರುಳ್ಳಿ ಹಾಕಿ ಸ್ವಲ್ಪ ಈರುಳ್ಳಿನ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ಫ್ರೈ ಮಾಡಿಕೊಂಡ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ನಾನೀಗ ಚೆನ್ನಾಗಿ ಫ್ರೈ ಮಾಡ್ಕೋತಾ ಇದ್ದೀನಿ. ಅದು ಸ್ವಲ್ಪ ಹಸಿ ವಾಸನೆ ಹೋಗಬೇಕು. ಮತ್ತು ಇನ್ನೊಂದು ಏನಂದರೆ ಬ್ರೌನ್ ಕಲರ್ ಬರಬೇಕು, ಅಲ್ಲಿವರೆಗೂ ನಾವು ಅದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಅಲ್ಲಿ ಸ್ವಲ್ಪ ಎಣ್ಣೆ ಎಲ್ಲ ಒಂಥರ ನೀರು ಥರ ಕಾಣಿಸ್ತಾ ಇದೆ. ಸೊ ಅಲ್ಲಿ ತನಕ ನಾವು ಮಾಡಿಕೊಂಡ್ರೆ ಸಾಕು. ಅದ ನಂತರ ನಾವು ಏನು ಮಾಡಬೇಕಂದ್ರೆ, ಇದಕ್ಕೆ ಉಪ್ಪು ಬೇಕಂದರೆ ಸ್ವಲ್ಪ ಉಪ್ಪು ಹಾಕ್ಕೊಬೋದು. ಸ್ವಲ್ಪ ಆಗ ಬೇಗ ಬೇಯುತ್ತೆ. ಇಲ್ಲ ನಾವು ಕೊನೆಯಲ್ಲಿ ಹಾಕ್ಕೋತೀವಿ ಅಂದರೆ ಹಾಕ್ಕೋಬೋದು. ಈಗ ಎಲ್ಲ ತೊಳೆದಿಟ್ಕೊಂಡಿರೋ ಅಂಥ ತರಕಾರಿಗಳನ್ನು ನಾನು ಹಾಕ್ಕೋತಾ ಇದ್ದೀನಿ ಸ್ವಲ್ಪವಾಗೇ. ಸೊ ಏನಕ್ಕೆ ಈಗಲೇ ತರಕಾರಿ ಹಾಕ್ಕೋತಾ ಇದ್ದೀನಿ ಅಂದರೆ, ಆ ತರಕಾರಿ ಎಣ್ಣೆಗೆ ಹೊಂದ್ಕೋಬೇಕು. ಸೊ ಎಲ್ಲ ತರಕಾರಿನೂ ಹಾಕ್ಕೊತಾ ಇದ್ದೀನಿ. ನೀವು ಬೇಕಂದರೆ ನಿಮಗೆ ಗೆಡ್ಡೆಕೋಸು, ನಿಮ್ಗೆ ಏನೇನು ತರಕಾರಿ ಬೇಕೋ ನೀವು ಹಾಕ್ಕೋಬೋದು. ಬಟಾಣಿ ಕೂಡ ಆ್ಯಡ್ ಮಾಡ್ಕೋಬೋದು. ನಾನು ಬಟಾಣಿ ನೆನೆಸಿರಲಿಲ್ಲ, ಸೊ ಬಟಾಣಿ ಸ್ಕಿಪ್ ಮಾಡಿದ್ದೀನಿ. ನೀವು ನೆನೆಸಿಟ್ಟಿದ್ದಿದ್ರೆ ಹಸಿ ಬಟಾಣಿ ಇರುತ್ತಲ್ಲ, ಅದಿದ್ರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಸೊ ಈಗ ಅಕ್ಕಿ ತೊಳೆದಿರೋದನ್ನು ಅಕ್ಕಿ ಕೂಡ ನೀಟಾಗಿ ಇನ್ನೊಂದು ಸತಿ ವಾಶ್ ಮಾಡಿ ಅಕ್ಕಿನ ನೋಡಿ, ನೀವು ತೋರಿಸ್ತಾ ಇದ್ದೀನಲ್ಲ ಆ ಥರ ನೀರನ್ನ ಮಾಡಿ ಹಾಕ್ತಾಯಿದ್ದೇನೆ. ಈಗ ಅಕ್ಕಿ ಎಲ್ಲ ಹಾಕ್ಕೊಂಡಾಯಿತು. ಅಕ್ಕಿ ಹಾಕ್ಕೊಂಡು ಅಕ್ಕಿನ ಮಿಕ್ಸ್ ಮಾಡ್ಕೋಬೇಕು. ಅಂದರೆ ನಾನು 1 ಪಾವ್ ಅಕ್ಕಿ ಹಾಕ್ಕೊಂಡಿದ್ದೆ. ಆ ಅಕ್ಕಿನೆಲ್ಲ ಹಾಕಿ ಆ ಅಕ್ಕಿನ ಮಿಕ್ಸ್ ಮಾಡಬೇಕು ತರಕಾರಿ ಜೊತೆ ಸ್ವಲ್ಪ ಎಣ್ಣೆ ಆಗಲಿ, ಅಕ್ಕಿಗೂ ಎಣ್ಣೆ ಅಂಶ ಹೋಗಲಿ ಅಂತ ಸ್ವಲ್ಪ ಹಾಕಿ ಮಿಕ್ಸ್ ಮಾಡಿ ಚೆನ್ನಾಗಿ 1-2 ನಿಮಿಷ ಫ್ರೈ ಮಾಡ್ಕೊತೀನಿ ಅಷ್ಟೇ ಅದರಲ್ಲಿ ತರಕಾರಿ ಜೊತೆ. ಅದಾದಮೇಲೆ ನೋಡಿ, ನೀಟಾಗಿ ನೋಡಿ ತೋರಿಸ್ತಾ ಇದ್ದೀನಲ್ಲ, ಅದೇ ಥರ ಫ್ರೈ ಮಾಡ್ಕೊತಾ ಇದ್ದೀನಿ ತರಕಾರಿ ಜೊತೆ. ಅಕ್ಕಿನೂ ಮಿಕ್ಸ್ ಆಗಲಿ. ಕೆಲವು ಸತಿ ಏನಾಗುತ್ತೆ ಅಂದರೆ ಬರೀ ತರಕಾರಿ ಮಾತ್ರ ಇದಾಗುತ್ತೆ. ಅದಕ್ಕೋಸ್ಕರ ಅದಾದಮೇಲೆ ವಾಂಗಿಬಾತ್ ಪುಡಿ ಏನಿತ್ತು ಅದನ್ನು ಹಾಕ್ಕೊತಾ ಇದ್ದೀನಿ. ವಾಂಗಿಬಾತ್ ಪುಡಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅಂದರೆ ಅದು ಹಸಿ ವಾಸನೆ ಎಲ್ಲ ಹೋಗಬೇಕಲ್ವ. ಸೊ ಅದಕ್ಕೆ ಆ ಕಡೆ ಈ ಕಡೆ ಎಲ್ಲ ಇದು ಮಾಡಿ ನೀಟಾಗಿ ಅಕ್ಕಿಗೆ ತರಕಾರಿಗೆ ಎರಡಕ್ಕೂ ಮಿಕ್ಸ್ ಮಾಡೋ ಥರ, ಅಂದರೆ ಅದಕ್ಕೆ ಆಗೋ ಥರ ನಾನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ ನಂತರ ನೋಡಿ ಈ ಥರ ಕಾಣಿಸುತ್ತೆ ನಿಮಗೆ. ಯಾವ ಥರ ಅಂದರೆ ತರಕಾರಿಗೂ ಖಾರ ಬಿಡಬೇಕು, ಅಕ್ಕಿಗೂ ಖಾರ ಬಿಡಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ 1 to 5 ಮಿನಿಟ್ಸ್ ಹಾಗೆ ಮಿಕ್ಸ್ ಮಾಡಬೇಕು ಚೆನ್ನಾಗಿ. ಇಲ್ಲಾಂದರೆ ತಳ ಹತ್ಕೊಬಿಡುತ್ತೆ. ನೀವು ಯಾವುದು ಮೆಷರ್ಮೆಂಟಲ್ಲಿ ಅಕ್ಕಿ ತೊಗೊಂಡಿರ್ತೀರ, ನಾನು ಪಾವಲ್ಲಿ ತೊಗೊಂಡಿದ್ದೆ. ಅದರಷ್ಟೇ ನಾನು ಡಬಲಷ್ಟು ನೀರು ಹಾಕ್ಕೊತೀನಿ. 1 ಪಾವ್ ಹಾಕ್ಕೊಂಡಿದ್ದು, ಈಗ ನಾನು 2 ಪಾವಷ್ಟು ನೀರು ಹಾಕ್ಕೊತೀನಿ. ನೆನೆಸಿಟ್ಟಿದ್ರಿಂದ ನಾನು ಸ್ವಲ್ಪ ನೀರನ್ನ 2ನೇ ರೌಂಡಲ್ಲಿ ಎರಡನೇ ಸಲ ಹಾಕಬೇಕಾದ್ರೆ ಕಮ್ಮಿ ಹಾಕ್ಕೊತೀನಿ. ಸೊ ಚೆನ್ನಾಗಿ ಅದು ಮಿಕ್ಸ್ ಆಗಾದ್ಮೇಲೆ ನಾನು ಉಪ್ಪು ಹಾಕ್ಕೊಂಡಿರಲಿಲ್ಲ. ಸೊ ಈಗ ನಾನು ಇದು ಚೆನ್ನಾಗಿ ಮಿಕ್ಸ್ ಆಗಿದ ನಂತರ
ಉಪ್ಪನ್ನ ನಾನು ಹಾಕ್ಕೋಬೇಕು. ಸೊ ನಾನು ಏನು ಮಾಡ್ತೀನಿ, ಒಂದೆರಡು ಕುದಿ ಬರಬೇಕು ಮತ್ತು ಅದೆಲ್ಲ ಚೆನ್ನಾಗಿ ಬೇಯಬೇಕು. ಎಲ್ಲ ಕಡೆ ಅದು ಕೆಳಗಡೆ ಏನಾದ್ರು ತಳ ಹತ್ಕೊಂಡಿದೆಯಾ ಏನು ಎಲ್ಲ ನೋಡೋಕ್ಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಮಿಕ್ಸ್ ಮಾಡೋದ್ಬಿಟ್ಟು ಈಗ ತರಕಾರಿ ಬೇಯಬೇಕಂದ್ರೆ ನಾವು ಸ್ವಲ್ಪ ಕುದಿಸ್ಬೇಕಾಗತ್ತೆ. ಸೊ ನಾನು ಅದನ್ನು ಕುದಿಯೋಕ್ಕೂ ಸಹ ಬಿಡ್ತೀನಿ. ನೋಡಿ ಈಗ ಸ್ವಲ್ಪ ಹೊತ್ತು ಬಿಟ್ಬಿಡ್ತೀನಿ ನಾನು. ಬಿಟ್ಟು ನಂತರ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಚೆನ್ನಾಗಿ ನಿಮಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಅದಾದಮೇಲೆ ಒಂದು ರೌಂಡ್ ತಿರ್ಗಾ ಮಿಕ್ಸ್ ಮಾಡ್ಕೊತಾನೆ. ಸ್ವಲ್ಪ ನೀರು ಬೇಕು ಅನ್ನಿಸ್ತು, ಯಾಕೆಂದರೆ ಈಗ ತರಕಾರಿನೂ ಬೇಯಬೇಕು ಇದು ಬೇಕು ಅಂತ, ಅದಕ್ಕೆ ಮೇಲೆ ಒಂದು ಸ್ವಲ್ಪ ನೀರು ಹಾಕ್ಕೋತಾ ಇದ್ದೀನಿ. ಅದಾದಮೇಲೆ ತಿರ್ಗಾ ಇನ್ನೊಂದು ಸರ್ತಿ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನಿಂಬೆಹಣ್ಣು ಇತ್ತು ಅಂದರೆ ನಿಂಬೆಹಣ್ಣು ರಸ, ಅಂದರೆ ನಿಂಬೆಹಣ್ಣನ್ನ ಕಟ್ ಮಾಡಿ ರಸ ಇತ್ತು ಅದನ್ನು ಹಾಕ್ಕೊಂಡೆ. ಸೊ ಇದು ಕುದೀತಾ ಇದೆ. ನಿಂಬೆಹಣ್ಣು ರಸ ಸಹ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಯೋಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತು ಇದರಲ್ಲೇ ಕುದ್ರೆ ನಿಮಗೆ ತರಕಾರಿನೂ ಬೇಯುತ್ತೆ, ಸ್ವಲ್ಪ ಅನ್ನನೂ ಬೇಯುತ್ತೆ. ಸೊ ನಾನೀಗ ಕುಕ್ಕರ್ ಮುಚ್ತಾಯಿದ್ದೀನಿ. ಇದರಲ್ಲಿ ನೀವು 3 ವಿಷಲನ್ನ ಕೂಗಿಸ್ಕೊಬೇಕು. ತರಕಾರಿ ಬೇಯಬೇಕು ಚೆನ್ನಾಗಿ ಅಂದರೆ 3 ವಿಷಲ್ ಕೂಗಿಸ್ಕೊಳ್ಳಿ. ಕೂಗೋದು ಇಲ್ಲ ನಮಗೆ ಸಾಕು 2 ವಿಷಲ್ ಅಂದರೆ ಫಸ್ಟ್ ಇದು ಮಾಡ್ಕೊಂಡಿದ್ರೆ ಏನು ಪರವಾಗಿಲ್ಲ. ಸೊ ಈಗ ಕುಕ್ಕರಲ್ಲಿ 3 ವಿಷಲ್ ಆಯಿತು, ಆರಿ ಎಲ್ಲ ಆಗಿತ್ತು. ಓಪನ್ ಮಾಡ್ತಾಯಿದ್ದೀನಿ, ನೋಡಿ ಯಾವ ಥರ ಬಂದಿದೆ. ತುಂಬ ಚೆನ್ನಾಗಿತ್ತು ಟೇಸ್ಟು. ಸ್ವಲ್ಪ ಮಿಕ್ಸ್ ಮಾಡ್ಕೊತಾಯಿದ್ದೀನಿ, ಏಕೆಂದರೆ ಅನ್ನ ಬೇರೆ ತರಕಾರಿ ಬೇರೆ ಸಪ್ರೇಟ್ ಆಗಿಬಿಟ್ಟಿತ್ತು. ಸೊ ನಾನು ಏನು ಮಾಡಬೇಕು ಅಂದ್ಕೊಂಡೆ ಅಂದರೆ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೆ. ಅಲ್ಲಿ ಅದ್ರ ಘಮನೇ ಒಂಥರ ಆಯಿತು, ತುಂಬ ಚೆನ್ನಾಗಿತ್ತು. ಸೊ ತುಂಬ ಚೆನ್ನಾಗಿತ್ತು, ನೀವು ಟ್ರೈ ಮಾಡಿ ತಿನ್ನಿ. ಹಂಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.